ಎಲ್ಲರಿಗೂ ನಮಸ್ಕಾರ. PMC ಕನ್ನಡ ಪ್ರತಿಕ್ಷಣ ಸತ್ಯದರ್ಶನ. ಮೊದಲನೇದಾಗಿ ನಮ್ಮೆಲ್ಲರ ನೆಚ್ಚಿನ ಗುರುಗಳಾದ ಬ್ರಹ್ಮಋಷಿ ಪಿತಾಮಹ ಸುಭಾಷ್ ಪತ್ರಿಜಿ ಗುರುಗಳಿಗೆ ಹಾಗೂ ಸ್ವರ್ಣಮಾಲಾ ಪತ್ರಿ ಅಮ್ಮನವರಿಗೆ ಈ ಅದ್ಭುತ ಅವಕಾಶವನ್ನು ನೀಡಿದ್ದಕ್ಕಾಗಿ ಕೃತಜ್ಞತೆಗಳನ್ನು ತಿಳಿಸುತ್ತಾ, ಇವತ್ತು ನಮ್ಮ ಜೊತೆ ಸ್ಟುಡಿಯೋದಲ್ಲಿ PSSMನ ಪತ್ರಿಜಿ ಗುರುಗಳ ಹಾಗೂ ಪತ್ರಿ ಮೇಡಮ್ ಅವರ ಮಾರ್ಗದರ್ಶನದಲ್ಲಿ ಸಾಕಷ್ಟು ಜನರಿಗೆ ಧ್ಯಾನ ಹಾಗೆ ಸಸ್ಯಾಹಾರದ ಮಹತ್ವವನ್ನು, ಅದರ ವಿಶೇಷತೆಯನ್ನು ತಿಳಿಸ್ತಾ ಹಲವಾರು ಸೇವೆಗಳನ್ನು ಮಾಡ್ಕೊತ ತಮ್ಮನ್ನು ತಾವು ತೊಡಗಿಸಿಕೊಂಡು ಈ PSSM ಮೂವ್ಮೆಂಟಲ್ಲಿ ಸಾಕಷ್ಟು ಕೊಡುಗೆಗಳನ್ನು ನೀಡೋಕ್ಕೆ ಮುಂದಾಗಿದ್ದಾರೆ. ಅವರೇ ನಮ್ಮ ಪಿರಮಿಡ್ ಮಾಸ್ಟರ್ ಆಗಿದ್ದಂತಹ ಡಾಕ್ಟರ್ ಶ್ರೀಮತಿ ಸುಮಂಗಲ ಸಾಲಿಮಠ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಿಮಗೆ. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ಮೇಡಮ್. ನಮ್ಮ PSSM ಮೂವ್ಮೆಂಟಲ್ಲಿ ಪತ್ರಿಜಿ ಅವರು ಹೇಳಿದಂತೆ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಹಾಗೆಯೇ ಸಸ್ಯಾಹಾರ ಸೇವೆ, ಇನ್ನು ಹಲವಾರು ವಿಚಾರಗಳ ಬಗ್ಗೆ, ಹೇಗೆ ಆಧ್ಯಾತ್ಮಿಕ ಮೌಲ್ಯಗಳನ್ನು ನಮ್ಮಲ್ಲಿ ನಾವು ಅಳವಡಿಸ್ಕೊಂಡ್ರೆ ಯಾವ ರೀತಿ ನಾವು ಉನ್ನತ ಮಟ್ಟಕ್ಕೆ ಹೋಗ್ತೀರಿ ಅನ್ನೋದ್ರ ಬಗ್ಗೆ ಸಾಕಷ್ಟು ತಿಳಿಸಿದ್ದಾರೆ. ಅದರಲ್ಲಿ ಮೇಡಮ್, ನೀವು ಯಾಕೆ ಸಸ್ಯಾಹಾರವನ್ನೇ ಆಯ್ಕೆ ಮಾಡ್ಕೊಂಡಿದ್ದೀರಾ? ಥ್ಯಾಂಕ್ ಯು ಸೌಮ್ಯ ಅವರೇ, ಒಳ್ಳೆಯ ಪ್ರಶ್ನೆ. ಅದಕ್ಕೂ ಮುಂಚಿತವಾಗಿ ನಮ್ಮೆಲ್ಲರ ಗುರುಗಳಾಗಿರುವ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿ ಗುರುಗಳಿಗೂ ಹಾಗೂ ಗುರುಮಾತೆ ಸ್ವರ್ಣಮಾಲಾ ಪತ್ರಿ ಅಮ್ಮನವರಿಗೂ ನನ್ನ ಅನಂತ ಕೋಟಿ ವಂದನೆಗಳನ್ನು ತಿಳಿಸುತ್ತಾ, ನಮ್ಮ ಕನ್ನಡ PMC ವಾಹಿನಿಯನ್ನು ವೀಕ್ಷಿಸುತ್ತಿರುವ ವಿಶ್ವದ ಎಲ್ಲ ಕನ್ನಡದ ಧ್ಯಾನ ಬಂಧುಗಳಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ, ತಾವು ಕ್ವಶನ್ ಕೇಳಿದ್ರಿ. ಪತ್ರಿಜಿಯವರ ಎಷ್ಟೋ ಒಂದು ಸಂಕಲ್ಪ, ಅಂದರೆ ಮುಖ್ಯ ಸಂಕಲ್ಪ ಇದ್ದಾವೆ, ಎಷ್ಟೋ ಪರಿಕಲ್ಪನೆಗಳಿದ್ದಾವೆ. ಅದರಲ್ಲಿ ನೀವು ಸಸ್ಯಾಹಾರವನ್ನು ಯಾಕೆ ಚೂಸ್ ಮಾಡ್ಕೊಂಡಿದ್ದೀರಾ ಅಂತ ಒಳ್ಳೆಯ ಪ್ರಶ್ನೆ. ಇದು ನನ್ನ ಗುರುಗಳ ಒಂದು ಪತ್ರಿಜಿಯವರು ಕೊಟ್ಟಿರುವ ಒಂದು ಕೊಡುಗೆ ಅಂತ ಹೇಳ್ಬೋದು. ಅದಕ್ಕೂ ಮುಂಚಿತವಾಗಿ ಹೇಳಬೇಕಂದ್ರೆ, ನಾನು ಚಿಕ್ಕ ವಯಸ್ಸಿನಲ್ಲಿಯೇ, ನಾವು ಸಸ್ಯಾಹಾರಿಗಳೇ ಮೂಲತಃ, ಆದ್ರೂ ಒಂದು ಸಣ್ಣ ಹುಳು ಕಂಡ್ರೂ ನಾನು ತಲ್ಲಣಿಸ್ತಾ ಇದ್ದೆ. ಚಿಕ್ಕ ಹುಳು, ಅತಿ ಚಿಕ್ಕ ಹುಳು ಕಂಡ್ರೂ ನಾನು ಅದು ಸತ್ತು ಹೋಗುತ್ತಲ್ಲ ಗಟ್ಟಿಯಾಗಿ ಹಿಡಿದುಕೊಂಡ್ರೆ, ಸುಮ್ಮನೆ ಜಸ್ಟ್ ಹಿಡ್ಕೊಂಡ್ರೆ ಸತ್ತು ಹೋಗುತ್ತೆ ಅನ್ನೋ ಮನೋಭಾವನೆ ನನಗೆ ಚಿಕ್ಕ ವಯಸ್ಸಿನಲ್ಲಿಯೇ ಪ್ರಾರಂಭ ಆಯಿತು. ಯಾವುದೇ ಆಗಲಿ ನಮ್ಮ ಜ್ಞಾನದ ಕುರಿತು ನಮ್ಮ ಗುರುವಿಗೆ ನಮ್ಮ ಬಗ್ಗೆ ಹೆಚ್ಚಿನ ಒಂದು ಜ್ಞಾನ ಅವ್ರಿಗಿರುತ್ತೆ. ಆದ ಕಾರಣ ನನ್ನ ಒಂದು ಸ್ವಭಾವಕ್ಕೆ ತಕ್ಕ ಹಾಗೆ ನನ್ನ ಪೂರ್ವಜನ್ಮದ ಸುಕೃತ ಕಾಣೆ ನಾನು ನನ್ನ ಗುರುಗಳು ಪತ್ರಿಜಿಯವರು ಈ ಒಂದು ಸಸ್ಯಾಹಾರ ಜಾತದ ಜವಾಬ್ದಾರಿ ನನಗೆ 2018ರಲ್ಲೇ ಅವರು ಕೊಟ್ಟ ಒಂದು ಕೊಡುಗೆ ಅಂತ ಹೇಳ್ಬೋದು, ಅವರು ನೀಡಿದ ಒಂದು ಆದೇಶ ಅಂತ ಹೇಳ್ಬೋದು. ಇನ್ನು ಇದು ನನ್ನ ಒಂದು ಚಾಯ್ಸ್ ಅಲ್ಲ, ವಿಶ್ವದ ಚಾಯ್ಸು, ಹಾಗೆ ನನ್ನ ಗುರುವಿನ ಚಾಯ್ಸ್ ಆಗಿದೆ. ವಂಡರ್ಫುಲ್ ಮೇಡಮ್. ಹಾಗೆ ನೀವು ಹೇಳಿದಾಗೆ ನವೆಂಬರ್ 1ರಿಂದ 11ರವರೆಗೆ ಸಸ್ಯಾಹಾರ ಜಾತವನ್ನು ಮಾಡ್ತೀನಿ ಅಂತ ಅಂದ್ರಿ. ಸೊ ಆ ಸಸ್ಯಾಹಾರ ಜಾತವನ್ನು ಮಂಡ್ಯದಲ್ಲಿ ಮಾಡ್ತೀನಿ ಅಂತ ತಿಳಿಸಿದ್ದೀರಾ. ಸೊ ಯಾಕೆ ನೀವು ಮಂಡ್ಯದನ್ನೇ ಚಾಯ್ಸ್ ಮಾಡ್ಕೊಂಡ್ರಿ? ನಮಗೆ ಈಗ ಸರ್ವೇ ಸಾಮಾನ್ಯವಾಗಿ ಮಂಡ್ಯ ಅಂದಿದ ತಕ್ಷಣ ಎಲ್ಲರಿಗೂ ಆಲೋಚನೆಗಳು ಬರೋದುಂಟು, ಯಾಕಂದರೆ ಅಲ್ಲಿ ವೆಜಿಟೇರಿಯನ್ಗಿಂತ ನಾನ್ ವೆಜಿಟೇರಿಯನ್ಸೇ ಜಾಸ್ತಿ ಇದ್ದಾರೆ. ಸೊ ಯಾಕೆ ನೀವು ಅದೇನ್ನೇ ಚೂಸ್ ಮಾಡ್ಕೊಂಡ್ರಿ? ಏನಾದ್ರು ಕಾರಣ ಇದೆಯಾ ಮೇಡಮ್? ಹಾಗೇನೆ ಅದರ ಉದ್ದೇಶ ಏನಾಗಿದೆ? ಇದು ಇನ್ನೂ ತುಂಬ ಒಳ್ಳೆಯ ಪ್ರಶ್ನೆ. ಎಷ್ಟೋ ಕರ್ನಾಟಕದಲ್ಲಿ ಡಿಸ್ಟಿಕ್ ಇದ್ದಾವೆ, ಬಟ್ ಏನಂದರೆ ಪತ್ರಿಜಿಯವರು ಇದ್ದಾಗೆ ಯಾವಾಗಲೂ ಸರ್ ಸಲಹೆ ಕೊಡ್ತಾಯಿದ್ರು, ಮೇಡಮ್ ಈ ವರ್ಷ 2018ರಲ್ಲಿ ಇದು ಈ ಒಂದು ಸಸ್ಯಾಹಾರ ಜಾತ 11 ದಿವಸಗಳವರೆಗೆ ಪಿರಮಿಡ್ ವ್ಯಾಲಿಯಿಂದ ಪ್ರಾರಂಭ ಮಾಡಿ ಅಂತ ಸರ್ ಹೇಳಿ, ಸರ್ ಒಂದು ಉಪಸ್ಥಿತಿಯಲ್ಲಿ ಪ್ರಾರಂಭ ಆಯಿತು, ಅದು ಪತ್ರಿ ಮೇಡಮ್ ಅವರ ಒಂದು ಉಪಸ್ಥಿತಿಯಲ್ಲಿ. ತದನಂತರ ಸರ್ ತುಮಕೂರು ಜಿಲ್ಲೆಯಲ್ಲಿ ಅಂತ ಹೇಳಿದರು, ತುಮಕೂರು ಜಿಲ್ಲೆಯಲ್ಲಿ ಮಾಡಿದ್ವಿ. ಅಲ್ಲಿ ಸಹಿತ ಧ್ಯಾನದ ಪರಿಚಯ ಇದ್ದಿಲ್ಲ. ಈಗ ಅದರ ಪರಿಣಾಮ ತಾವೆಲ್ಲರೂ ನೋಡ್ತಾ ಇದ್ದೀರಾ. ಮೆಗಾ ಪಿರಮಿಡ್ಗಳು, 2 ಮೆಗಾ ಪಿರಮಿಡ್ಗಳು ನಿರ್ಮಾಣದ ಹಂತದಲ್ಲಿವೆ. ಸಾವಿರಾರು ಜನರು ಧ್ಯಾನ ಮಾಡ್ತಾ ಇದ್ದಾರೆ. ಸೊ ಹಾಗೆ ತುಮಕೂರಲ್ಲೂ ಒಂದು ಇತಿಹಾಸನೇ ಸೃಷ್ಟಿಸಿದ್ರಿ ಮೇಡಮ್ ಅಂದರು. ಧ್ಯಾನ ಅನ್ನೋ ಪದನೇ ಗೊತ್ತಿಲ್ಲ, ಅಲ್ಲಿ ರ್ಯಾಲಿ ಮಾಡಿರಿ ಅಂತ ಹೇಳಿದರು. ಅದೇ ಥರನೇ ಮತ್ತೆ ಹುಬ್ಬಳ್ಳಿ ಧಾರವಾಡದಲ್ಲಿ ಮಾಡಿದ್ವಿ. ಇವತ್ತು ಅಲ್ಲಿ ಸಾಕಷ್ಟು ಜನ ಧ್ಯಾನಿಗಳಾಗಿದ್ದಾರೆ. ಜೊತೆಗೆ ಧ್ಯಾನ ವ್ಯವಸಾಯ ಪದ್ಧತಿಯಲ್ಲೂ ಅತಿ ಉತ್ತಮ ಒಂದು ರಿಸಲ್ಟನ್ನು ತೆಗೆದುಕೊಂಡಿದ್ದಾರೆ. ಸೊ ಸಾಕಷ್ಟು ಜನರು ಆರೋಗ್ಯವಂತರಾಗಿದ್ದಾರೆ. ಎಷ್ಟೋ ಸಾವಿರಾರು ಜನರ ಜೀವನಕ್ಕೆ ದಾರಿಯಾಗಿದೆ ಈ ಒಂದು ಸಸ್ಯಾಹಾರ ಜಾತ. ಹಾಗೆ ಮತ್ತು ನೆಕ್ಸ್ಟು ತದನಂತರ ಪತ್ರಿ ಮೇಡಮ್ ಅವರ ಒಂದು
ನಮ್ಮ ಗುರುಮಾತೆ ಸ್ವರ್ಣಮಾಲಾ ಪತ್ರಿ ಅಮ್ಮನವರ ಸಲಹೆ ಮೇರೆಗೆ ಹಾಸನದಲ್ಲಿ ಮಾಡಂದರು. ಸೊ ಅದೇ ಥರ ಇದು ಮಂಡ್ಯದಲ್ಲೇ ಯಾಕೆ ಅಂತಂದರೆ ನೀವು ಕೇಳೋ ಪ್ರಶ್ನೆ ನಿಜವಾಗ್ಲೂ ಒಂದು ಸೂಚಕವಾದ ಪ್ರಶ್ನೆ. ಅಂದರೆ ಕರ್ನಾಟಕದಲ್ಲಿ ಹಿಂಸೆಗೆ ತವರೂರು ಮಂಡ್ಯ ಅಲ್ವಾ. ಸೊ ಅಲ್ಲಿ ಯಾಕೆ ಅಂತಂದರೆ ಮೂಲತಃ ನಾವು ಮತ್ತೆ ಯುಗಗಳ ಹಿಂದೆ ಹೋಗಬೇಕಾಗುತ್ತೆ ಆನ್ಸರ್ಗೆ. ಹೇಗೆ ಅಂದರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮರೇ ಹೇಳಿದ್ದಾರೆ, ಯಾವಾಗೇ ಅಧರ್ಮ ಜಾಸ್ತಿ ಆಗುತ್ತೋ ಆವಾಗೇ ಧರ್ಮದ ಉದ್ಭವ ಆಗುತ್ತೆ ಅಂತ. ಸೊ ಹಾಗಾಗಿ ನಾವು ಎಷ್ಟೋ ಪ್ರತಿ ವರ್ಷ ರ್ಯಾಲಿಗಳನ್ನು ಮಾಡ್ತಾ ಬರ್ತಾಯಿದ್ವಿ ಗುರುವಿನ ಸಲಹೆ ಮೇರೆಗೆ. ಆದ್ರೂ ಈ ವರ್ಷ ಮಂಡ್ಯದಲ್ಲಿ ಪ್ರತ್ಯೇಕವಾಗಿ ರ್ಯಾಲಿ ಮಾಡಲಿಕ್ಕೆ ಕಾರಣ ಅಂತಂದರೆ ಅಲ್ಲಿ ಹಿಂಸೆ ತುಂಬ ಅತಿಯಾಗ್ತಾ ಇದೆ. ಸೊ ಹಾಗಾಗಿ ಅದಕ್ಕೆ ಒಂದು ಉತ್ತರ ಬೇಕೇ ಬೇಕು. ಆ ಉತ್ತರ ಸಿಗುವ ಪ್ರಸ್ತುತ ಕಾಲ ಈ ವರ್ಷ ಬಂದಿದೆ ಅಂತ ನನ್ನ ಒಂದು ಅನಿಸಿಕೆ. ಇದು ನಿಮ್ಮೆಲ್ಲರ ಒಂದು ಅನಿಸಿಕೆ ಅಲ್ಲ, ಅಥವಾ ಪತ್ರಿ ಮೇಡಮ್ ಅವರ ಒಂದು ಸಲಹೆ ಸಹಿತ ಆ ಒಂದು ಮೇಲಿನ ವಿಶ್ವ ಪ್ರಣಾಳಿಕೆಯ ಒಂದು ಭಾಗ ಅಂತ ಹೇಳ್ಬೋದು. ಆ ನಿಮಿತ್ತವಾಗಿ ನಾವು ಮಂಡ್ಯ ಜಿಲ್ಲೆಯನ್ನು ಆರಿಸ್ಕೊಂಡ್ವಿ. ಆ ನಿಮಿತ್ತ ನಾವು ಮಂಡ್ಯ ಜಿಲ್ಲೆಯಲ್ಲಿ ಈ ವರ್ಷ ನಾವು ಆರಿಸ್ಕೊಂಡಿದ್ದೀವಿ. ಹಾಗಾಗಿ ಇದು ವಿಶ್ವದ ಪ್ರಣಾಳಿಕೆ, ಎಲ್ಲ ಆ್ಯಶಲ್ ಮಾಸ್ಟರ್ಸ್ರವರ ಪ್ರಣಾಳಿಕೆ, ನಮ್ಮ ಗುರುವಿನ ಪತ್ರಿಜಿಯವರ ಪ್ರಣಾಳಿಕೆ ಹಾಗೂ ಗುರುಮಾತೆಯವರ ಮಾರ್ಗದರ್ಶನ, ನಮ್ಮೆಲ್ಲರ ಕರ್ನಾಟಕದ ಎಲ್ಲ ಧ್ಯಾನ ಪಿರಮಿಡ್ ಮಾಸ್ಟರ್ಗಳ ಒಂದು ಸಂಕಲ್ಪ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಸೂಪರ್ ಮೇಡಮ್. ಹಾಗೆ ಈಗ 11 ದಿವಸಗಳ ರ್ಯಾಲಿಯನ್ನು ಮಾಡ್ತೀನಿ ಅಂತ ಅಂದ್ರಿ ಮಂಡ್ಯ ಜಿಲ್ಲೆಯಲ್ಲಿ. ಸೊ ಅಲ್ಲಿ ಜಾಥಾ ಕಾರ್ಯಕ್ರಮವನ್ನು ನಡೆಸಬೇಕಾದ್ರೆ ಅಲ್ಲಿರುವಂಥ ಸುತ್ತಮುತ್ತಲಿನ ಜನರಿಗಾಗಲಿ ಯಾರಿಗೇ ಆಗಿರ್ಬೋದು ಒಂದು ಅರಿವು ಜಾಗೃತಿಯನ್ನು ಯಾವ ರೀತಿ ಒಂದು ಮೂಡ್ಸೋಕ್ಕಾಗುತ್ತೆ ಮೇಡಮ್? ಗುಡ್ ಕ್ವಶನ್. ಆ್ಯಕ್ಚುಲಿ ಪತ್ರಿಜಿಯವ್ರು ಹೇಳ್ತಿದ್ರು, ವರ್ಷಾನುಗಟ್ಟಲೆ ಧ್ಯಾನ ಮಾಡೋದೊಂದೇ, ಒಂದು ದಿವಸ ಜಾಥಾಕ್ಕೆ ಅಟೆಂಡ್ ಆಗೋದೊಂದೇ, ಅಷ್ಟು ಈಕ್ವಲ್ ಆಗಿ ಪ್ರಚಾರ ಆಗುತ್ತೆ ಸಸ್ಯಾಹಾರ ಜಾಥಾದ ಮುಖಾಂತರ. ಅದು ನಿಜವಾಗ್ಲೂ ನನಗೆ ರೈಟ್ ಅನ್ನಿಸ್ತು. ನೋಡ್ರಿ, ಇವಾಗ ನಾವು ಒಂದು ಊರಲ್ಲಿ ಹೋಗಿ ಯಾರೋ ಆರ್ಗನೈಸ್ ಮಾಡ್ತಾರೆ ಅಥವಾ ನಾವೇ ಆಗಲೇ ಆರ್ಗನೈಸ್ ಮಾಡಿಕೊಂಡು ಒಂದು ಧ್ಯಾನ ಪ್ರಚಾರ ಮಾಡಿದರೆ ಆ ಭಾಗದಲ್ಲಿ ಅಷ್ಟೇ ಪ್ರಚಾರ ಆಗ್ತಾಯಿದೆ. ಇಲ್ಲಿ ಸಸ್ಯಾಹಾರ ಜಾಥಾದಿಂದ ಎಷ್ಟು ಬೆನಿಫಿಟ್ಸ್ ಅಂತಂದರೆ, ಸಸ್ಯಾಹಾರ ಜಾಥಾದಿಂದ ನಮಗೆ ಮುಖ್ಯವಾಗಿ ನಮ್ಮ ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರ್ಗಳ ಒಂದು ಘೋಷಣೆ ಅಲ್ಲಿ ಎಷ್ಟೋ ಮೂಕ ಪ್ರಾಣಿಗಳಿಗೆ ಒಂದು ಜೀವದಾನ ಸಿಗ್ತಾ ಇದೆ. ಅದರ ಜೊತೆಗೆ ಪ್ರಚಾರ ಇಷ್ಟು ಅದ್ಧೂರಿಯಾಗಿ ನಡೀತಾ ಇದೆ ಅಂತಂದರೆ, ಒಂದು ಪಾಂಪ್ಲೆಂಟ್ಸ್ ಸುಮಾರು ನಾವು 11 ದಿನದಲ್ಲಿ 1,00,000 ಪಾಂಪ್ಲೆಂಟ್ಸ್ ಸ್ಪ್ರೆಡಿಂಗ್ ಮಾಡ್ತೀವಿ ನಾವು. ಆ 1,00,000 ಪಾಂಪ್ಲೆಂಟ್ಸ್ ಕೇವಲ 11 ದಿನಗಳಲ್ಲಿ ಡಿಸ್ಟ್ರಿಬ್ಯೂಟ್ ಆದಾಗೆ ಅದರಲ್ಲಿ ಸುಮಾರು 100 ಜನರು ಖಚಿತವಾಗಿ ಧ್ಯಾನಿಗಳಾಗ್ತಾರೆ. ಅದು ನನ್ನ ಅನುಭವ, ನಾವು ನೋಡ್ತಾ ಇದ್ದೀವಿ. ನಾವು ಎಷ್ಟೋ ಒಂದು ಆನಂತರ ಏನು ಮೊಬೈಲ್ ನಂಬರ್ ಕೊಟ್ಟಿರ್ತಾರೆ. ಸೊ ಆ ಮೊಬೈಲ್ ನಂಬರಲ್ಲಿ ಮೇಡಮ್ ಈ ಥರ ನಾವು ಪಾಂಪ್ಲೆಂಟ್ ಸಿಕ್ತು, ಸುಮಾರು 1 ವರ್ಷದವರೆಗೆ ಫೋನ್ ಮಾಡ್ತಾನೆ ಇರ್ತಾರೆ, ಈ ಥರ ನಮಗೆ ಧ್ಯಾನ ಬೇಕು. ಅಷ್ಟೇ ಯಾಕೆ, ಕಳೆದ ಒಂದು ತಿಂಗಳ ಹಿಂದಿನ ಒಂದು ಅನುಭವ ನಿಮ್ಮಲ್ಲಿ ಶೇರ್ ಮಾಡ್ಕೋಬೇಕಂದ್ರೆ, ನಾವು ಹಡಗಲಿಯಲ್ಲಿ ನಾವು ರ್ಯಾಲಿ ಮಾಡಿದ್ವಿ. 1 ದಿನದ ಸಸ್ಯಾಹಾರ ಜನಜಾಗೃತಿ ಜಾಥಾ ನಮ್ಮ ಕರ್ನಾಟಕದ ಎಲ್ಲ ಮಾಸ್ಟರ್ ಸೇರಿಬಿಟ್ಟು ಹಡಗಲಿ ಮಾಸ್ಟರ್ಸ್ರವರ ಮುಖ್ಯ ನಿರ್ಣಯದೊಂದಿಗೆ ಮಾಡಿದ್ವಿ ನಾವು. ಸೊ ಅಲ್ಲಿ ಆ ಕ್ಷಣವೇ ರ್ಯಾಲಿ ನಡೀತಾ ಇದೆ. ಒಂದು ಗೋಲ್ಡ್ ಶಾಪ್ನವರು, ಬಂಗಾರದ ಅಂಗಡಿಯವರು, ಈ ಥರ ಎಲ್ಲ ಏನಿದು ಅಂತ ಹೊಸಬರಿಗೆ ಏನಿದು ಅಂದರೆ ಈ ಥರ ಧ್ಯಾನದಿಂದ ಎಷ್ಟೋ ನಮಗೆ ಪ್ರಚಾರದಿಂದ ನಮಗೆ ಒಳಿತು ಉಂಟು ಅಂದಾಗೆ, ಮೇಡಮ್ ನಮ್ಮದೇ ಒಂದು ಗ್ರೂಪ್ ಇದೆ, ಅದಕ್ಕೆ ಬಂದು ನೀವು ದಯವಿಟ್ಟು ಧ್ಯಾನ ಹೇಳ್ಕೊಡ್ತೀರಾ ಅಂತ ಕೇಳಿದರು. ಹಾಗೆ ಸೊ ಸಸ್ಯಾಹಾರ ಜಾಥಾ ಮಾಡಲಿಕ್ಕೆ ಕಾರಣ ಅಂದರೆ ಫಸ್ಟು ಉದ್ದೇಶ ಏನು ಅಂದರೆ ಮೂಕ ಜೀವಿಗಳ ಉಳಿವಿಗಾಗಿ ಖಂಡಿತವಾಗಿ ನಾವು ಈ ಹೋರಾಟ ಮಾಡಲೇಬೇಕಾಗಿದೆ. ಸೊ ಅದರ ನಂತರ ನಮಗೆ ಲಕ್ಷಗಟ್ಟಲೆ ಪಾಂಪ್ಲೆಂಟ್ ನಾವು ಸ್ಪ್ರೆಡಿಂಗ್ ಮಾಡೋದರಿಂದ ಎಷ್ಟೋ ಸಾವಿರಾರು ಜನರು ಧ್ಯಾನಿಗಳಾಗ್ತಾ ಇದ್ದಾರೆ. ಸ್ಟೂಡೆಂಟ್ಸ್ ಫೋನ್ ಮಾಡ್ತಾ ಇದ್ದಾರೆ, ವ್ಯವಸಾಯದಾರರು ಫೋನ್ ಮಾಡಿ ಇವತ್ತು ಉತ್ತಮ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಯಾಕೆಂದರೆ ನಮ್ಮ ಒಂದು ಆ ಪ್ರತಿಯಲ್ಲಿ ಕರಪತ್ರದಲ್ಲಿ ಧ್ಯಾನದ ಜೊತೆಗೆ ಸಸ್ಯಾಹಾರದ ಜೊತೆಗೆ ಪಿರಮಿಡ್ ಶಕ್ತಿಯ ಬಳಕೆ, ಧ್ಯಾನ ವ್ಯವಸಾಯದ ಬಗ್ಗೆ ಎಲ್ಲವೂ ನಾವು ಸಂಕ್ಷಿಪ್ತವಾಗಿ ವಿವರಿಸಿರ್ತೀವಿ ಮೇಡಮ್. ವಂಡರ್ಫುಲ್ ಮೇಡಮ್. ಹಾಗೆ ಹಿಂಸೆಯಿಂದ ಅಹಿಂಸೆದೆಡೆಗೆ ಹೋಗಲೇ ಧ್ಯಾನನೂ ಅವಶ್ಯಕತೆ ಅಂತ. ಓಕೆ, ಹಾಗಾದರೆ ಈ ಮೂಕ ಪ್ರಾಣಿಗಳ ವೇದನೆಗೆ ಈ 11 ದಿನಗಳ ಅದ್ಧೂರಿಯಾಗಿ ಕಾರ್ಯಕ್ರಮಗಳನ್ನು, ಈ ಜಾಥಾಗಳನ್ನು ಮಾಡಬೇಕಾ? ಯಾಕೆ ಈ ಅವಶ್ಯಕತೆ ಇದೆಯಾ? ತುಂಬ ಉತ್ತಮವಾದ ಪ್ರಶ್ನೆ ತಮ್ಮದು. ಮೂಕ ಜೀವನಿಗಾಗಿ ಯಾಕೆ ಇಷ್ಟೆಲ್ಲ ಹೋರಾಟ ಮಾಡ್ತೀರಾ ಅಂತ. ಸಹಜ, ಎಷ್ಟೋ ಜನರುಗಳಿಗೆ ಇದು, ಯಾಕಂದರೆ ಇವತ್ತು ಮನುಷ್ಯರಿಗಾಗೇ ನಾವು ತೆಗೆದುಕೊಳ್ಳೋಕ್ಕೆ ಸಮಯ ಇಲ್ಲ ಅಂತಾರೆ. ಅಂಥದ್ರಲ್ಲಿ ಮಾತನಾಡದ ಮೂಕ ಜೀವಿ ಪ್ರಾಣಿ ಪಕ್ಷಿಗಳ ಬಗ್ಗೆ ಯಾಕೆ ಇಷ್ಟು ಕಾಳಜಿ ಅಂತೀರಾ? ಅದಕ್ಕೆ ಸಮಯನೂ ಇಲ್ಲ, ಮನಸ್ಸೂ ಇಲ್ಲ. ಸತ್ಯ ತಾವು ಹೇಳೋದು. ಸೊ ನಿಜವಾಗ್ಲೂ ಅಂತಹ ಈ ಒಂದು ಸ್ಥಿತಿಯಲ್ಲಿ ಪಿರಮಿಡ್ ಸೊಸೈಟಿ ಇಷ್ಟೆಲ್ಲ ಯಾಕೆ ಹೋರಾಟ ಮಾಡ್ತಾ ಇದೆ?
ಮಾಸ್ಟರ್ಸ್ರವರು. ಯಾಕೆ ಇಷ್ಟೆಲ್ಲ ಅಂದರೆ ಮುಖ್ಯವಾಗಿ ನಮ್ಮೆಲ್ಲರ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರ ಮಹಾಸಂಕಲ್ಪ ಧ್ಯಾನ ಜಗತ್, ಸಸ್ಯಾಹಾರ ಜಗತ್ ಮತ್ತು ಪಿರಮಿಡ್ ಜಗತ್, ಈ 3 ಮಹಾಸಂಕಲ್ಪಗಳು. ಇಡೀ ವಿಶ್ವವೇ ಧ್ಯಾನಮಯ ಆಗಬೇಕು, ಇಡೀ ವಿಶ್ವವೇ ಸಸ್ಯಾಹಾರಮಯ ಆಗಬೇಕು, ಇಡೀ ವಿಶ್ವವೇ ಪಿರಮಿಡ್ಮಯವಾಗಬೇಕು. ಅದರಲ್ಲಿ ಪತ್ರಿಜಿಯವರು ಮತ್ತೂ ಒತ್ತು ಕೊಟ್ಟು ಹೇಳಿರೋದಂದರೆ ನೀವು ಧ್ಯಾನ ಮಾಡದೇ ಇದ್ದರೂ ಪರವಾಗಿಲ್ಲ, ಹಿಂಸೆ ಮಾಡಬೇಡಿ ಅಂತ. ಯಾಕೆ ಮೂಕಜೀವಿಗಳಿಗಾಗಿ ನಾವು ಇಷ್ಟೆಲ್ಲ ಹೋರಾಟ ಮಾಡ್ತಾಯಿದ್ವಿ ಅಂದರೆ ಕಾರಣ, ನಾವು ಏನು ನೇಚರ್ಗೆ ಪ್ರಕೃತಿಗೆ ಕೊಡ್ತೀವೋ ಅದನ್ನು ಮತ್ತೆ ಮರಳಿ 100 ವರ್ಷ ದಾಟಿ ಆದರೂ ಮರಳಿ ಬಂದು ನಾವು ಆ ಹಿಂಸೆ ತೆಗೆದುಕೊಳ್ಳಲೇಬೇಕು ಮೇಡಮ್. ಸೊ ನಾವೇನು ನೇಚರ್ಗೆ ಕೊಡ್ತೀವೋ ಅದು ತೊಗೋತೀವಿ. ಅದನ್ನು ಹೇಳಿದ ಏಕೈಕ ಗುರು ಅಂದರೆ ಪತ್ರಿಜಿಯವರು. ನೀನು ಸೃಷ್ಟಿಗೆ ಏನು ಕೊಡ್ತೀಯೋ ಅದನ್ನು ನೀನು ವಾಪಸ್ ಮರಳಿ ಬಂದು ತೆಗೆದುಕೊಳ್ಳಲೇಬೇಕು. ಹಿಂಸೆ ಕೊಟ್ಟಾಗ ಹಿಂಸೆ ತೆಗೆದುಕೊಳ್ಳಲೇಬೇಕು. ಹಾಗಿದ್ದಲ್ಲಿ ಪತ್ರಿಜಿಯವರು ಒಂದು ಹೇಳಿದ್ರು ಅಂತ ಹೇಳಿದೆ, ಧ್ಯಾನ ಮಾಡದೇ ಇದ್ದರೂ ಪರವಾಗಿಲ್ಲ, ಹಿಂಸೆ ಮಾಡಬೇಡಿ. ಯಾಕೆ ಅಂತಂದರೆ ಧ್ಯಾನ ನನ್ನ ಆತ್ಮದ ಪುರೋಗತಿಗೆ ಕಾರಣ ಆಗುತ್ತೆ. ಹಿಂಸೆ ಬೆನ್ನ ಹಿಂದೆ ಬೇತಾಳ ಥರ ಇರುತ್ತೆ. 100 ವರ್ಷ ಆದರೂ ನಾವು ಅದನ್ನು ತೀರಿಸಲೇಬೇಕು. ಅದಕ್ಕೆ ಆ ಕರ್ಮ ಪ್ರಕ್ಷಾಳನೆ ಆಗಲು ಇರುವ ಏಕೈಕ ಮಾರ್ಗ ಅಂದರೆ ಈ ಒಂದು ಸಸ್ಯಾಹಾರ ತಿಳುವಳಿಕೆ ನಾವು ಅರಿವು ಜನರಲ್ಲಿ ಪ್ರತಿಯೊಬ್ಬರಲ್ಲೂ ಮೂಡಿಸಲೇಬೇಕಾಗಿದೆ. ಆ ನಿಮಿತ್ತ ನಾವು ಈ ವರ್ಷ ಮಂಡ್ಯದಲ್ಲಿ ಏರ್ಪಾಡು ಮಾಡ್ಕೊಂಡಿದ್ವಿ ಮೇಡಮ್. ಕರ್ಮ ಸಿದ್ಧಾಂತದಿಂದ ಆದಷ್ಟು ನಾವು ಹೊರಗಡೆ ಬರಬೇಕು. ಆಗಲೇ ನಾವು ಆನಂದವಾಗಿ ಅದ್ಭುತವಾಗಿ ಜೀವನ ಸಾಗಿಸ್ಲಿಕ್ಕೆ ಕಾರಣ ಆಗುತ್ತೆ. ಇಲ್ಲಾಂದರೆ ನಮ್ಮಲ್ಲಿ ಎಷ್ಟೇ ಹಣ ಇದ್ದರೂ ಎಷ್ಟೇ ಸಮಯ ಇದ್ದರೂ ನಾವು ಸಂತೋಷವಾಗಿ ಆನಂದವಾಗಿ ಆರೋಗ್ಯವಾಗಿರಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರಸ್ತುತ ನಾವು ಸಮಾಜದಲ್ಲಿ ಈ ಭೂಮಿ ಮೇಲೆ ಆ ಒಂದು ಹಿಂಸಾಕೃತ ಎಷ್ಟೆಲ್ಲ ತಾಂಡವಾಡ್ತಾ ಇದೆ ಅಂತ ನಮಗೆಲ್ರಿಗೂ ಗೊತ್ತಾಗ್ತಿದೆ. ಅದಕ್ಕಾಗಿ ನಮ್ಮ ಈ ಒಂದು ಹೋರಾಟ ಮೇಡಮ್. ಸೂಪರ್ ಮೇಡಮ್. ಹಾಗೆ ಈಗ ನಮ್ಮ ಪಿರಮಿಡ್ ಮಾಸ್ಟರ್ಗಳು ಪ್ರತಿ ತಿಂಗಳಲ್ಲಾಗಿರ್ಬೋದು, ಇಲ್ಲ ಅವ್ರಿಗೆ ಯಾವಾಗ ಒಂದು ಸಮಯ ಆಗುತ್ತೋ ಒಂದೊಂದು ದಿನಗಳು ಜಾತಗಳ ಕಾರ್ಯಕ್ರಮಗಳನ್ನು ನಡೆಸ್ಕೊಳ್ತಾ ಬರ್ತಾರೆ. ಆ ಒಂದು ದಿನ ಜಾತ ಕಾರ್ಯಕ್ರಮ ಮಾಡೋಕ್ಕೇನೆ ತನು ಮನ ಧನ ಸಹಾಯವನ್ನು ಕೋರ್ತಾರೆ ಎಲ್ಲರೂ. ಸೊ ನೀವು ಈ 11 ದಿನ ಜಾತ ಮಾಡೋದ್ರಿಂದ ಸೊ ಯಾವ ರೀತಿ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ಮೇಡಮ್? ಹಾಗೆಯೇ ನಮ್ಮ ಪಿರಮಿಡ್ ಮಾಸ್ಟರು ಇದಕ್ಕೆ ಯಾವ ರೀತಿ ಸಹಾಯ ಮಾಡ್ಬೋದು ನಿಮಗೆ, ಸಹಾಯ ಮತ್ತು ಸಹಕಾರ? ಇದು ಉತ್ತಮ ಪ್ರಶ್ನೆನೇ. ಅಂದರೆ ನೀವು ಹೇಳೋದು ಕರೆಕ್ಟ್. ಒಂದು ದಿವಸ ಮಾಡಬೇಕಂತ ಸುಮಾರು ಜನ ನನಗೆ ಹೇಳ್ತಾ ಇರ್ತಾರೆ ನಮಗೆಲ್ಲ. ಸೊ ಒಂದು ದಿವಸ ಮಾಡಬೇಕಂದ್ರೆ ಎಷ್ಟೋ ಲಕ್ಷವರೆ 2 ಲಕ್ಷ ಖರ್ಚು ಮಾಡಿ ನಾವು ಒಂದು ದಿವಸ ರ್ಯಾಲಿ ಮಾಡ್ತೀವಿ. ಆಮೇಲೆ ಒಂದು 20-30 ಜನ ಕೂತು ಈ ಒಂದು ಸಭೆ ನಿರ್ಣಯ ಮಾಡ್ಕೋತೀವಿ, ಹೇಗೆ ಮಾಡೋದು, ಯಾವ ರೂಟ್ನಲ್ಲಿ ಮಾಡೋದು, ಹೇಗೆ ಅಂತ ಅಷ್ಟೆಲ್ಲ ಒಂದು ಪೂರ್ವ ಸಿದ್ಧತೆ ಮಾಡ್ತೀವಿ. ಸೊ ಅದರಲ್ಲೇ ನೀವು ಒಬ್ಬ ಎಂಪ್ಲಾಯಿ ಆಗಿಬಿಟ್ಟು ಎಲ್ಲೋ ಇದ್ದುಕೊಂಡು ಎಲ್ಲೋ ಮಾಡೋದು. ನಾನು ವಾಸ ಮಾಡ್ತಾ ಇರೋದೇ ಬೇರೆ. ಪ್ರಸ್ತುತ ಹುಬ್ಬಳ್ಳಿಯಲ್ಲಿ ನಾನು ಜಾಬ್ ಮಾಡ್ತಾಯಿದ್ದೀನಿ. ಸೊ ಅದರಲ್ಲಿ ಮಂಡ್ಯದಲ್ಲಿ ಹುಬ್ಬಳ್ಳಿ ಸುಮಾರು ಜನ ಹೇಳ್ತಾರೆ, ಮಂಡ್ಯದಲ್ಲಿ ಹುಬ್ಬಳ್ಳಿಯಲ್ಲಿ ಅಂಥದ್ದು ಮಂಡ್ಯಕ್ಕೆ ಬಂದು ಮತ್ತೆ ಇಡೀ ಜಿಲ್ಲೆ ಎಲ್ಲ ನೀವು ತಿರುಗಿ ಹಾಕಿ ಇಷ್ಟೆಲ್ಲ ಯಾಕೆ ಅಂತ. ಅದು ಸಹಿತ ನನ್ನ ಗುರುವಿನ ಒಂದು ಸಂಕಲ್ಪ. ಪತ್ರಿಜಿಯವರು ಹೇಳಿದೆ ಆಗಲಿ, ಈ ಮೊದಲೇ ತಮಗೆ ತಿಳಿಸಿದೆ, 2018ರಲ್ಲಿ ವಿಶ್ವ ಕಲ್ಯಾಣದ ಕಾರ್ಯ ಇದು ನೀವು ಮಾಡಬೇಕು. ಇದ್ರ ಜೊತೆಗೆ ಸುಮಾರು 18 ವರ್ಷದಿಂದ ತಮಗೆಲ್ರಿಗೂ ನಮ್ಮ ಮಾಸ್ಟರ್ಗಳಿಗೆ ಧ್ಯಾನ ಬಂಧುಗಳಿಗೆ ಗೊತ್ತಿದೆ. ಪ್ರತಿಯೊಂದು ಪತ್ರಿಜಿಯವರು ಕರ್ನಾಟಕದಲ್ಲಿ ಯಾವುದೇ ಪ್ರಾಜೆಕ್ಟ್ ಇದ್ದರೂ ಮೇಡಮ್ ಇದು ಮಾಡಬೇಕು ಅಂತ ಹೇಳ್ತಿದ್ರು. ಅದೇ ರೀತಿಯಾಗಿ ಈ ಒಂದು ಸಸ್ಯಾಹಾರ ಜಾತವನ್ನು ಸಹಿತ 2018ರಲ್ಲಿ ಮಾಡಿದರು. ಅದಕ್ಕೆ ನೀವು ಕೇಳಿದ್ರಿ ತನು ಮನ ಧನ ಹೇಗೆ ನಿಭಾಯಿಸ್ತೀರಾ? ಯಾಕಂದರೆ ಪ್ರತಿಯೊಂದಕ್ಕೂ ದುಡ್ಡು ಬೇಕೇ ಬೇಕು. ದುಡ್ಡೇ ಮುಖ್ಯ ಅಲ್ಲ, ಆದರೂ ದುಡ್ಡು ಬೇಕಲ್ವಾ? ಸೊ ಹಾಗೆ ಅದಕ್ಕೆ ಉತ್ತರ ಅಂತಂದರೆ ನಮ್ಮ ಕರ್ನಾಟಕದ ಎಲ್ಲ, ಕರ್ನಾಟಕ ಅಂತಲ್ಲ, ಆಂಧ್ರ ಅಂತಲ್ಲ, ತಮಿಳ್ನಾಡು ಅಂತಲ್ಲ, ನಮ್ಮ ಎಲ್ಲ ಪಿರಮಿಡ್ ಮಾಸ್ಟರ್ಗಳ ಸಹಕಾರ ನನಗೆ ಒಂದು 20%ವರೆಗೂ ಸಿಗುತ್ತೆ. ಇನ್ನೂ 80% ನನ್ನ ಗುರು ತೋರಿಸಿದ ಆ ಒಂದು ನೌಕರಿ ಏನಿದೆ, ಉದ್ಯೋಗ ಏನಿದೆ, ಅದು ನನ್ನ ಸಪೋರ್ಟ್ ಮಾಡ್ಕೊತ ಬರ್ತಾಯಿದೆ. ಆ ಮುಖಾಂತರ ನಾನು ಪತ್ರಿಜಿಯವರಲ್ಲಿ ಸುಮಾರು ಸರಿ ಕೇಳ್ತಿದ್ದೆ, ಸರ್ ನಾನು ರಿಸೈನ್ ಮಾಡ್ತೀನಿ ಅಂತ. ಇಲ್ಲ ಮೇಡಮ್, ಯು ಮಸ್ಟ್ ಡೂ ಜಾಬ್ ಅಂತ ಹೇಳ್ತಿದ್ರು. ಯಾಕೆ ಅಂತ ಈಗ ನನಗೆ ಅರ್ಥ ಆಗ್ತಾಯಿದೆ. ಅಂದರೆ ಯಾರು ಕೇಳೋದು ನನ್ನ ಧರ್ಮ ಕರ್ತವ್ಯ. ಸೊ ಯಾರೇ ಎಷ್ಟೇ ಕೊಟ್ಟರು ನನಗೆ ಬಂದಿರೋ, ಯಾಕೆಂದರೆ ನನ್ನ ಪರ್ಪಸ್ ಆಫ್ ಡಿಸೈನ್ ಏನು ಅಂತ ನಾನು ಸಂಪೂರ್ಣವಾಗಿ ಅರ್ಥಕೊಂಡೆ. ನನ್ನ ಕೊನೆಯ ಶ್ವಾಸ ಇರೋವರೆಗೂ ನಾನು ಈ ಭೂಮಿ ಮೇಲೆ ಬಿಟ್ಟು ಹೋಗಬೇಕಾಗಿರೋ ಒಂದೇ ಒಂದು ಅಂದರೆ ನಾನು ಮಾಡಿರೋ ಕೆಲಸ, ನನ್ನ ಗುರುವಿಗೆ ನಾನು ಕೊಡೋ ಅದು ಗುರುದಕ್ಷಿಣೆ ಅಂತ ಭಾವಿಸಿ, ಸೊ ಸಂಪೂರ್ಣವಾಗಿ ನನ್ನ ದೇಹದಲ್ಲಿರುವ 72,000 ಈ ನಾಡಿ ಮಂಡಲ ಏನಿದೆ ನನ್ನ ಗುರುವಿನ ಆ ಮಹಾ ಸಂಕಲ್ಪಕ್ಕೆ ಶರಣಾಗಿದೆ. ಸೊ ನನಗೆ ಖುಷಿ ಇದೆ, ಆನಂದ ಇದೆ, ತೃಪ್ತಿ ಇದೆ. ಸೊ ಅದಕ್ಕಾಗಿ ಈ ಒಂದು 11 ದಿವಸಗಳ ಮಹಾ ಸಸ್ಯಾಹಾರ ಜಾತವನ್ನು ಗುರುಗಳು ಪ್ರಾರಂಭ ಮಾಡಿದರು. ಅದನ್ನು ಹಾಗೆ ಸ್ವಲ್ಪ ಬರ್ತಾ ಇತ್ತೀಚೆಗೆ ಸ್ವಲ್ಪ ಹೆವಿ ಅನ್ನಿಸ್ತಾ ಇದೆ. ಅದಕ್ಕೆ ಮೇಲೆ ಮಾಸ್ಟರ್ಸ್ ಇದ್ದಾರೆ, ಗುರು ಇದ್ದಾರೆ, ಧೈರ್ಯವಾಗಿ ಹೆಜ್ಜೆ ಇಡ್ತಾ ಇದ್ದೀನಿ ಮೇಡಮ್. ಸೊ ಇದೇ ಒಂದು ಕಾರಣ.
ಓಕೆ ಮೇಡಮ್, ಒಟ್ಟಾರೆಯಾಗಿ ಈ ಒಂದು ವಿಶ್ವ ಕಲ್ಯಾಣಕ್ಕೆ ಪತ್ರಿಜಿ ಅವರು ಕೊಟ್ಟಿರುವಂತಹ ಈ ಒಂದು ಸೇವೆಯನ್ನು ನೀವು ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದ್ದೀರಾ. ಅದೇ ರೀತಿಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿರುವಂತಹ ಈ ಜಾಥಾ ಕಾರ್ಯಕ್ರಮ PMC ಕನ್ನಡ ತಂಡದ ಪರವಾಗಿ ನಿಮಗೆ ಶುಭ ಹಾರೈಸ್ತೀರಿ. ಯಶಸ್ವಿಯಾಗಿ ಹಾಗೂ ಅದ್ಧೂರಿಯಾಗಿ ನಡೀಲಿ ಅಂತ ಹೇಳಿ. ಥ್ಯಾಂಕ್ ಯು. PMC ಕನ್ನಡ ವಾಹಿನಿ ಯಾರೆಲ್ಲ ವೀಕ್ಷಿಸ್ತಾ ಇದ್ದೀರಾ ಎಲ್ಲ ಧ್ಯಾನ ಮಿತ್ರರು ಈ ಒಂದು ಕಾರ್ಯಕ್ಕೆ ಕೈ ಜೋಡಿಸಿ ಆಶಿಸಿ ಅಂತ ಕೇಳ್ಕೊತಾ ಇದ್ದೀರಿ. ಮೇಡಮ್, ಕೊನೆಯದಾಗಿ ಈ ಒಂದು ಜಾಥದ ಬಗ್ಗೆ ಹಾಗೆಯೇ ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೆ ಏನನ್ನ ಸಂದೇಶವನ್ನು ಕೊಡ್ತೀರಾ? ಥ್ಯಾಂಕ್ ಯು ಮೇಡಮ್. ಕೊನೆಯದಾಗಿ ನಮ್ಮ ಪತ್ರಿಜಿ ವೆಜಿಟೇರಿಯನ್ ಮೂಮೆಂಟ್ ವತಿಯಿಂದ ಈ ಇದೇ ವರ್ಷದ ನವೆಂಬರ್ ತಿಂಗಳ 1ರಿಂದ 11ರವರೆಗೆ ನಡೆಯುವ ಮಂಡ್ಯ ಜಿಲ್ಲೆಯಾದ್ಯಂತ ನಡೆಯುವ ಮಹಾಕರುಣ ಬೃಹತ್ ಸಸ್ಯಾಹಾರ ಜನಜಾಗೃತಿ ಸಸ್ಯಾಹಾರ ಜಾಥಾಕ್ಕೆ ಕರ್ನಾಟಕದ ಪ್ರತಿಯೊಂದು ಪಿರಮಿಡ್ ಧ್ಯಾನ ಕೇಂದ್ರದ ಮಾಸ್ಟರ್ಸ್ರವರಿಗೂ ಹಾಗೂ ಕರ್ನಾಟಕದ ಪ್ರತಿಯೊಂದು PMC ಕನ್ನಡ ವಾಹಿನಿ ತಂಡದವರಿಗೂ ಹಾಗೂ ಕರ್ನಾಟಕದ PSSMನ ಪ್ರತಿಯೊಬ್ಬ ಮಾಸ್ಟರ್ಸ್ರವರಿಗೂ ಮತ್ತು ಕರ್ನಾಟಕದ ಪ್ರತಿಯೊಂದು ಮನೆಯ ಕುಟುಂಬದ ಸದಸ್ಯರಿಗೂ ಹಾಗೂ ಈ ಕನ್ನಡ PMC ವಾಹಿನಿಯನ್ನು ವೀಕ್ಷಿಸುತ್ತಿರುವ ವಿಶ್ವದ ಎಲ್ಲ ಕನ್ನಡದ ಬಂಧುಗಳಿಗೆ ನಾನು ಹೃತ್ಪೂರ್ವಕವಾಗಿ ಹೃದಯಾಂತರಾಳದಿಂದ ಈ ವರ್ಷ ನಡೆಯುವ ಈ ಸಸ್ಯಾಹಾರ ಜಾಥಾಕ್ಕೆ ತಾವೆಲ್ಲರೂ ಆಗಮಿಸಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಇಂತಹ ಒಂದು ಅದ್ಧೂರಿಯಾಗಿ ನಡೆಯುವ ಬೃಹತ್ ಸಸ್ಯಾಹಾರ ಜಾಥಾಕ್ಕೆ ತಮ್ಮೆಲ್ಲರ ತನು ಮನ ಧನದ ಅವಶ್ಯಕತೆ ಇದೆ ಮಾಸ್ಟರ್ಸ್. ಈ ಕನ್ನಡ ವಾಹಿನಿಯ ಮುಖಾಂತರ ತಮಗೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ನಾನು ಹೃದಯಾಂತರಾಳದಿಂದ ಹಾರೈಕೆಯನ್ನು ಮತ್ತು ಆಮಂತ್ರಣವನ್ನು ಕೇಳ್ತಾ ಇದ್ದೇನೆ. ದಯವಿಟ್ಟು ಎಲ್ಲರೂ ಬನ್ನಿ, ನಮ್ಮ ಒಂದು ಹೆಜ್ಜೆಗೆ ತಮ್ಮ ಒಂದು ಹೆಜ್ಜೆ ಸೇರಿಸಿ ಈ ವಿಶ್ವ ಪ್ರಣಾಳಿಕೆಯ ಒಂದು ಮಹಾ ಸಂಕಲ್ಪವನ್ನು ನಮ್ಮ ಗುರುಗಳಾದ ಬ್ರಹ್ಮರ್ಷಿ ಪತ್ರಿಜಿಯವರ ಮಹಾ ಸಂಕಲ್ಪವನ್ನು ನಾವೆಲ್ಲರೂ ಸೇರಿ ನೆರವೇರಿಸಿ ಈ ಭುವಿಯನ್ನು ದಿವಿಯನ್ನಾಗಿ ಮಾಡೋಣ ಅಂತ ನಾನು ವಿನಂತಿಸಿಕೊಳ್ಳುತ್ತಿದ್ದೇನೆ. ಥ್ಯಾಂಕ್ ಯು ಮಾಸ್ಟರ್ಸ್. ನನಗೆ ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟ ನಮ್ಮ ಕನ್ನಡ PMC ವಾಹಿನಿ ತಂಡದವರೆಲ್ಲರಿಗೂ ನಾನು ಹೃದಯಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೂ ತಮಗೂ ಸೌಮ್ಯವರವರಿಗೆ ಹೃದಯಾಂತರಾಳದಿಂದ ನಾನು ಈ ಒಂದು ರ್ಯಾಲಿಗೆ ಇನ್ವೈಟ್ ಮಾಡ್ತಾ ಇದ್ದೇನೆ. ತಾವು ಸಹಿತ ಭಾಗವಹಿಸಿ ಹಾಗೂ ನಮ್ಮ ಕನ್ನಡ PMC ವಾಹಿನಿಯನ್ನು ವೀಕ್ಷಿಸ್ತಿರುವ ಎಲ್ಲರಿಗೂ ತಾವು ತಿಳಿಸಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಸಸ್ಯಾಹಾರ ಜಾಥಾ ನಿರಂತರವಾಗಿ ನಡೀಲಿ ಅಂತ ನಾವು ಆಶಿಸ್ತಾ ಇದ್ದೀರಿ. ಈ ಜಾಥಾದಲ್ಲಿ ನಾವೆಲ್ಲರೂ ಭಾಗವಹಿಸಿ ಯಶಸ್ವಿಗೊಳಿಸೋಣ. ಎಲ್ಲರಿಗೂ ವಂದನೆಗಳು. ಮೇಡಮ್, ನಿಮಗೂ ಕೂಡ ವಂದನೆಗಳು ಮೇಡಮ್. ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.